ನಮಸ್ತೆ ಫ್ರೆಂಡ್ಸ್, ಗುಡ್ ಫುಡ್ ಲ್ಯಾಂಡ್ ಚಾನಲಿಗೆ ನಿಮಗೆಲ್ರಿಗೂ ಆತ್ಮೀಯ ಸ್ವಾಗತ. ಇವತ್ತೊಂದು ವೆಜ್ ರೋಟಿ ನಾನು ಮಾಡಿದ್ದೇನೆ ನೋಡಿ. ಖಾಲಿ ಚಪಾತಿ ಮಾಡಿ ತಿನ್ನುವುದಕ್ಕಿಂತ ಈ ರೀತಿ ಮಾಡಿ ತಿಂದರೆ ತುಂಬ ರುಚಿಯಾಗಿ ಬರ್ತದೆ, ಅಷ್ಟೇ ಆರೋಗ್ಯಕ್ಕೆ ಕೂಡ ಒಳ್ಳೆಯದು. ಅದರ ಜೊತೆ ನಿಮಗೊಂದು ಸ್ಪೆಷಲ್ ಚಟ್ನಿ ಮಾಡಿ ತೋರಿಸ್ತಾ ಇದ್ದೇನೆ. ಟೊಮ್ಯಾಟೊ ಚಟ್ನಿ ಇದು ಪಕ್ಕನೆ ಆಗುವಂಥ ರೆಸಿಪಿ ಇದೆ ಎರಡು. ಖಂಡಿತ ಒಮ್ಮೆ ಟ್ರೈ ಮಾಡಿ. ಹಾಗಾದರೆ ಹೇಗೆ ಮಾಡುವುದೆಂದು ನೋಡುವ. ಇವತ್ತಿನ ರುಚಿಯಾದ ಚಪಾತಿ ರೋಟಿ ಏನು ಬೇಕಾದರೂ ಹೇಳ್ಬೋದು. ಇಲ್ಲಿ ನೋಡಿ, ನಾನು 1 ಕಪ್ಪಿನಷ್ಟು ಜೋಳದ ಹಿಟ್ಟು ತೆಗೆದುಕೊಂಡಿದ್ದೇನೆ. ಇದಕ್ಕೆ ಒಂದು 2 ಕಪ್ಪಿನಷ್ಟು ಗೋಧಿ ಹಿಟ್ಟು ನಾನು ಕೈಯಲ್ಲೇ ಒಂದು ಮುಷ್ಟಿ ಹಿಡಿದು ಹಾಕಿದ್ದೇನೆ. ಸಾಧಾರಣ ಒಂದು 2 ಕಪ್ಪಿದೆ. ಇದಕ್ಕೆ 1 ಕಪ್ಪಿನಷ್ಟು ಸಣ್ಣಗೆ ತುರಿದ ಕ್ಯಾರೆಟ್, ಮತ್ತು ಸಣ್ಣಗೆ ಕಟ್ ಮಾಡಿದ, ತುಂಬ ಸಣ್ಣ ಕಟ್ ಮಾಡಿದ 1 ಕಪ್ಪಿನಷ್ಟು ಈರುಳ್ಳಿ, 1 ಹಿಡಿಯಷ್ಟು ಮೆಂತ್ಯ ಸೊಪ್ಪು, 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು. ಇದು ನೋಡಿ ಕ್ರಷ್ ಮಾಡಿ ಹಾಕಿದಂತಹ 1 ಟೀ ಸ್ಪೂನ್ ಶುಂಠಿ, ಮತ್ತು ಖಾರಕ್ಕೆ ನೋಡಿ 1-2 ಕಾಯಿ ಮೆಣಸು, 1 ಚಮಚ ಜೀರಿಗೆ, ಒಂದು ಅರ್ಧ ಚಮಚದಷ್ಟು ಓಂಕಾಳು, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೂ 1-2 ಚಮಚ ಎಣ್ಣೆ ಹಾಕಬೇಕು. ಯಾವುದೇ ಎಣ್ಣೆಯನ್ನು ಹಾಕಬಹುದು. ಇದಕ್ಕೆ ಒಂದು ಸಲ ಈ ರೀತಿ ಮಿಕ್ಸ್ ಮಾಡುವ ನಾವು. 1 ಕಪ್ಪಿನಷ್ಟು ಸಣ್ಣಗೆ ತುರಿದ ಪನ್ನೀರಿದು, ಇದನ್ನು ಸಹ ನಾನು ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೇನೆ ನೋಡಿ. ಇದನ್ನು ಸಹ ಹಾಕಿ ಒಂದು ಸಲ ಮಿಕ್ಸ್ ಮಾಡುವ. ನಂತರ 2-3 ಟೇಬಲ್ ಸ್ಪೂನ್ನಷ್ಟು ಗಟ್ಟಿ ಮೊಸರು ಹಾಕಿ ಸ್ವಲ್ಪ ನೀರು ಹಾಕಿ ಇದನ್ನು ಅಂಟು ಮಾಡಬೇಕು. ಚಪಾತಿ ಹೇಗೆ ನಾವು ಅಂಟು ಮಾಡ್ತೇವೆ ನೋಡಿ, ಅದೇ ರೀತಿ ಅಂಟು ಮಾಡಬೇಕು. ಸ್ವಲ್ಪ ನೀರು ಹಾಕಿದರೆ ಸಾಕಾಗ್ತದೆ, ಯಾಕಂದರೆ ಈರುಳ್ಳಿ ಮತ್ತು ಮೊಸರೆಲ್ಲ ಇರುವಾಗ ಅದು ನೀರು ಸ್ವಲ್ಪ ಬಿಡ್ತದೆ. ಹಾಗಾಗಿ ನಾನೊಂದು ಅರ್ಧ ಲೋಟಕ್ಕಿಂತ ಸಹ ಕಮ್ಮಿ ನೀರು ಹಾಕಿದ್ದೇನೆ ನೋಡಿ. ಈ ರೀತಿ ಒಂದು ಸಲ ಮಿಕ್ಸ್ ಮಾಡಿ ನಂತರ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ನಾದಬೇಕಿದನ್ನು. ನೀವಿನ್ನೂ ನನ್ನ ಚಾನಲ್ ಗುಡ್ ಫುಡ್ ಲ್ಯಾಂಡನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಲೈಕ್ ಬಟನನ್ನು ಪ್ರೆಸ್ ಮಾಡಿ, ಮತ್ತು ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ನೋಡಿ, ಇಷ್ಟು ಸಾಫ್ಟ್ ಇರಬೇಕು. ಇದನ್ನು ಸ್ವಲ್ಪ ಹೊತ್ತು ಇಡುವ ಅಗತ್ಯ ಇಲ್ಲ, ತಕ್ಷಣ ಇದನ್ನು ರೊಟ್ಟಿ ಮಾಡಬಹುದು. ನೋಡಿ, ನಿಮಗೆ ಎಷ್ಟು ದೊಡ್ಡದು ಬೇಕು ನೋಡಿ ಅಷ್ಟು ದೊಡ್ಡ ಉಂಡೆ ಮಾಡಿ ಈ ರೀತಿ ಲಟ್ಟಿಸಿದರೆ ಆಯಿತು. ಸ್ವಲ್ಪ ಹುಡಿ ಹಾಕಬೇಕಾಗ್ತದೆ ಗೋಧಿ ಹಿಟ್ಟು ನೋಡಿ. ಈ ರೀತಿ ಲಟ್ಟಿಸಿ ತವವನ್ನು ನಾನು ಈಗಾಗಲೇ ಬಿಸಿಯಾಗಲಿಕ್ಕೆ ಇಟ್ಟಿದ್ದೇನೆ. ತುಪ್ಪ ಉಪಯೋಗಿಸ್ತಾ ಇದ್ದೇನೆ ನಾನು. ಬೆಣ್ಣೆ ಅಥವಾ ತುಪ್ಪ ಹಾಕಿದರೆ ರುಚಿಯಾಗಿ ಬರ್ತದೆ ನೋಡಿ. ಇಲ್ಲಿ ಹಾಕಿದ್ದೇನೆ ಈಗ ಕಾವಲಿಗೆ. ಲೋ ಟು ಮೀಡಿಯಮ್ ಹೀಟಲ್ಲಿ ಇದನ್ನು ಬೇಯಿಸುವ. ಯಾಕಂದರೆ ಹಸಿ ಹಾಕಿದ್ದು ನಾವು ಈರುಳ್ಳಿ ಎಲ್ಲ, ಹಾಗಾಗಿ ಚೆನ್ನಾಗಿ ಬೇಯಬೇಕಿದು. ಒಂದು ಕಡೆ ಬೆಂದಾಯಿತು. ಇದರ ಮೇಲೆ ಈಗ ನಾನು ತುಪ್ಪ ಹಾಕ್ತೇನೆ ನೋಡಿ. ತುಪ್ಪ ಜಾಸ್ತಿ ಹಾಕಿದಷ್ಟು ರುಚಿಯಾಗಿ ಬರ್ತದೆ ಇದು, ಮತ್ತು ತಿನ್ನಲಿಕ್ಕೆ ಸಹ ಅಷ್ಟೇ ಸ್ವಲ್ಪ ಕ್ರಿಸ್ಪಾಗಿ ಹೊರಗೆ ರುಚಿಯಾಗಿರ್ತದೆ. ಮಕ್ಕಳಿಗೆ ಟಿಫಿನ್ ಬಾಕ್ಸಿಗೆ ಮಾಡಿ ಕೊಡ್ಬೋದು ಇದನ್ನು. ಬೆಳಗಿನ ಉಪಹಾರಕ್ಕಂತೂ ಹೇಳಿ ಮಾಡಿಸಿದ ರೋಟಿ ಇದು ನೋಡಿ. ಇನ್ನೊಂದು ಸೈಡ್ ಸಹ ಅದೇ ರೀತಿ ತಿರುಗಿಸಿ ಹಾಕಿ ತುಪ್ಪ ಹಾಕ್ತೇನೆ ನಾನು. ಇದೇ ರೀತಿ ಲಟ್ಟಿಸಿ ಎಲ್ಲ ರೋಟಿಯನ್ನು ನಾನು ಮಾಡಿದ್ದೇನೆ. ನಂತರ ಈಗ ನಾವು ಟೊಮ್ಯಾಟೊ ಚಟ್ನಿ, ಇನ್ಸ್ಟೆಂಟ್ ಟೊಮ್ಯಾಟೊ ಚಟ್ನಿ ತುಂಬ ಸುಲಭ, ಅಷ್ಟೇ ರುಚಿ ಕೂಡ. ಈ ಪ್ಲೇನ್ ಚಪಾತಿ ಮತ್ತು ಈ ರೋಟಿಗೆಲ್ಲ ತುಂಬ ಒಳ್ಳೆಯದಾಗ್ತದೆ ಈ ಚಟ್ನಿ. ಹಾಗಾದರೆ ಅದು ಹೇಗೆ ಮಾಡೋದೆಂದು ನೋಡುವ. 1-2 ಟೀ ಸ್ಪೂನ್ನಷ್ಟು ನಾನು ಬಾಣಲೆಗೆ ಎಣ್ಣೆ ಹಾಕಿದ್ದೇನೆ ನೋಡಿ. ಎಣ್ಣೆಯನ್ನು ಸ್ವಲ್ಪ ಈ ರೀತಿ ತಿರುಗಿಸಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಬೇಕು. ನಂತರ ಕಟ್ ಮಾಡಿಟ್ಟ 3 ಟೊಮ್ಯಾಟೊ ನೋಡಿ, ಈ ರೀತಿ ಅರ್ಧಕ್ಕೆ ಕಟ್ ಮಾಡಿ 3 ಟೊಮ್ಯಾಟೊ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ನಾನ್ ಸ್ಟಿಕ್ ಪ್ಯಾನ್ ಇದ್ದರೆ ತುಂಬ ಒಳ್ಳೆಯದು. ನಾನಿದು ಸ್ಟೀಲ್ನಲ್ಲಿ ಮಾಡಿ ತೋರಿಸ್ತಾ ಇದ್ದೇನೆ, ಸರಿಯಾಗಿ ಕಾಣಬೇಕು ಅಂತ ವಿಡಿಯೋದಲ್ಲಿ, ಅದಕ್ಕೋಸ್ಕರ ನೋಡಿ. ಈ ರೀತಿ ಇದನ್ನು ಬೇಯಿಸಬೇಕು. ಮೆಲ್ಲ ಉರಿಯಲ್ಲೇ ಬೇಯಿಸಬೇಕು, ಯಾಕಂದರೆ ಇಲ್ಲಾಂದರೆ ಸ್ವಲ್ಪ ಸುಟ್ಟು ಹೋಗ್ತದೆ ತುಂಬ. ಇದು ಅದರಷ್ಟಕ್ಕೆ ಬೇಯಬೇಕು. ಸ್ವಲ್ಪ ಹೊತ್ತು ಸಾಕು ಇದು ಬೇಯಲಿಕ್ಕೆ, ಎಣ್ಣೆಯಲ್ಲಿ ಬೇಯುವುದು ನೋಡಿ. ಹಾಗಾಗಿ ಸ್ವಲ್ಪ ಮುಚ್ಚಳ ಮುಚ್ಚಿ 1-2 ನಿಮಿಷ ಬೇಯಿಸುವ. ನಂತರ ಇದನ್ನು ತಿರುಗಿಸಿ ಹಾಕಬೇಕು. ಈ ಕಡೆ ಸಹ ಬೇಯಬೇಕು, ಅದಕ್ಕೋಸ್ಕರ ನೋಡಿ. ಈ ರೀತಿ ಇಷ್ಟು ಬೆಂದರೆ ಸಾಕಾಗ್ತದೆ. ಸಾಫ್ಟ್ ಆಗಿದೆ ಅದು ಈಗಾಗಲೇ. ನಾನ್ ಸ್ಟಿಕ್ ಪ್ಯಾನಲ್ಲಿ ಆದರೆ ಈ ರೀತಿ ತಳ ಹಿಡಿಯುವುದಿಲ್ಲ, ಚೆನ್ನಾಗಿರ್ತದೆ ನೋಡಿ. 2 ಕಡೆ ಚೆನ್ನಾಗಿ ಬೆಂದಾಯ್ತು. ಈಗ ಇದರ ಸಿಪ್ಪೆಯನ್ನು ತೆಗಿಲಿಕ್ಕಿದೆ. ಸಿಪ್ಪೆ ಬೇಡ ನಮಗೆ ನೋಡಿ. ಈ ರೀತಿ ಸಿಪ್ಪೆಯನ್ನೆಲ್ಲ ನಾನು ತೆಗೆದಿದ್ದೇನೆ. ಮತ್ತು ಸ್ಟವ್ ಆಫ್ ಮಾಡಿ ನೋಡಿ, ಈ ರೀತಿ ಇದನ್ನು ಸ್ಮ್ಯಾಶ್ ಮಾಡಬೇಕು. ತಣ್ಣಗಾದರೆ ಕೈಯಲ್ಲೇ ಮಾಡ್ಬೋದು. ಇದು ಬಿಸಿ ಇದೆ, ನಿಮಗೆ ತೋರಿಸ್ಲಿಕ್ಕೋಸ್ಕರ ತಕ್ಷಣ ಮಾಡ್ತಾ ಇದ್ದೇನೆ. ಈ ರೀತಿ ಪೂರ ಟೊಮ್ಯಾಟೊ ಮ್ಯಾಶ್ ಆಗಬೇಕು. ನಂತರ ಇಲ್ಲಿ
ಒಂದು 2 ಚಮಚದಷ್ಟು ಎಣ್ಣೆ, ಇದಕ್ಕೆ ಒಂದು ಒಗ್ಗರಣೆ ಕೊಡಲಿಕ್ಕಿದೆ ಅಷ್ಟೇ. 2 ಚಮಚ ಎಣ್ಣೆ, ಒಂದು ಅರ್ಧ ಚಮಚ ಸಾಸಿವೆ, ಅರ್ಧ ಚಮಚ ಜೀರಿಗೆ ಚಟಪಟ ಅಂದಾಗ ನೋಡಿ ಖಾರಕ್ಕೆ ನೋಡಿ ನಾವು ಕೆಂಪು ಮೆಣಸಿನ ಪುಡಿ ಹಾಕಬೇಕು. ಇಷ್ಟು ಹಾಕಿದರೆ ಚಟ್ನಿ ರೆಡಿ. ಕರಿಬೇವು ಸಹ ಹಾಕ್ಬೋದು, ನಾನು ಹಾಕಲಿಲ್ಲ ನೋಡಿ. ಇದಕ್ಕೆ ಟೊಮೆಟೊಕ್ಕೆ ಹಾಕಿದ್ದನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡುವ. ನಂತರ ಸ್ವಲ್ಪ ಜಾಸ್ತಿಯೇ ಕೊತ್ತಂಬರಿ ಸೊಪ್ಪನ್ನು ಉದುರಿಸಬೇಕು. ಮತ್ತು ರುಚಿಗೆ ನೋಡಿ ಉಪ್ಪು ಹಾಕಬೇಕು. ನಾನು ಉಪ್ಪಿನ ಹುಡಿ ಹಾಕಿದ್ದೇನೆ. ಕೊನೆಗೆ ಒಂದು ಮಧ್ಯಮ ಗಾತ್ರದ ಈರುಳ್ಳಿಯನ್ನು ಸಣ್ಣಗೆ ಕಟ್ ಮಾಡಿ, ತುಂಬ ಸಣ್ಣಗೆ ಕಟ್ ಮಾಡಿ ಈ ರೀತಿ ಮಿಕ್ಸ್ ಮಾಡಿ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಉದುರಿಸಿದರೆ ಟೊಮ್ಯಾಟೊ ಚಟ್ನಿ ರೆಡಿಯಾಗಿದೆ. ತುಂಬ ರುಚಿಯಾದ ಇದು ಚಟ್ನಿ. ದೋಸೆಗೆ, ರೋಟಿಗೆ, ಗಂಜಿಗೆಲ್ಲ ತುಂಬ ಒಳ್ಳೆಯದಾಗ್ತದೆ. ಖಂಡಿತ ಒಮ್ಮೆ ಈ ರೀತಿಯ ಪರೋಟ ಮತ್ತು ಈ ಚಟ್ನಿಯನ್ನು ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ನಾಳೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಭೇಟಿ ಆಗ್ತೇನೆ.